ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಹೇಳ್ತಿದ್ರು, ನೀನ್ ಇಂಪಾರ್ಟೆಂಟ್ ಗುರು, ದುಡ್ಡಲ್ಲ. ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಕರೆಕ್ಟ್. ದ ಮೂಮೆಂಟ್ ವೆನ್ ಯು ಸೇ ದಟ್ ನಿಮ್ ಸಬ್ ಕಾನ್ಶಿಯಸ್ ಅದನ್ನೇ ಕೇಳಿಸ್ಕೊಳುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಅರ್ಥ ಮಾಡ್ಕೊಂಡಿದ್ದ ಭಾಷೆನೇ ನಿಮ್ಗೆ ನಿಜ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಗಳಾಗ್ತದೆ. ಎಂತ ಕೋಟ್ಯಾಧಿಪತಿ ಆಗಿದ್ರು ಅವೇರ್ನೆಸ್ ಇಲ್ಲ ಅಂದ್ರೆ ಅವ್ರು ಬೀದಿಗೆ ಬರುವಂತ ಸಾಧ್ಯತೆ ಇರುತ್ತೆ. 30 ವರ್ಷ ಬೇರೆಯವ್ರ ಕಂಪ್ನಿನ ಬಿಲ್ಡ್ ಮಾಡೋದಕ್ಕೆ ನೀನು ದುಡಿತೀಯ ಮಾರೆ. 30 ನಿಮಿಷ ನಿನ್ನ ಜೀವನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಸ್ಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ಯಾರೆಲ್ಲ ಫಿನಾನ್ಷಿಯಲಿ ಫೇಲ್ ಆಗಿದಾರಲ್ಲ ಅವ್ರುಗಳು ಯಾರ್ದಾರು ಎಕ್ಸಾಂಪಲ್ ತಗೊಳ್ಳಿ. 1 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಅವ್ರು ಇಡೀ ಲೈಫ್ ಟೈಮ್ ಅಲ್ಲಿ ತೆಗೆದು ನೋಡಿರೋದಿಲ್ಲ. ನೀವು 100 ರೂಪಾಯಿನ ಪ್ರೀತಿಯಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮ್ಗೆ 1 ಲಕ್ಷ ರೂಪಾಯಿ ಆಗಲಿ ಅಥವಾ 1 ಕೋಟಿನ ಟ್ರಸ್ಟ್ ಮಾಡಿ ಕೊಡೋದಿಲ್ಲ. ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಇದು ವ್ಯಾನಿಟಿ ಅಲ್ಲ, ವೈಬ್ರೇಷನಲ್ ಇಂಟೆಲಿಜೆನ್ಸ್. ವೈಬ್ರೇಷನ್ಸ್ ಗಳು ಬರಬೇಕು ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಇರುವಂತ ಓಲ್ಡ್ ಐಡೆಂಟಿಟಿ ಚೇಂಜ್ ಆಗ್ಬೇಕು. ಹೆವಿಲಿ ಟ್ಯಾಲೆಂಟೆಡ್ ಪೀಪಲ್ ಅವ್ರ ಹತ್ರ ಯಾಕೆ ಹಣ ಸೇರಲ್ಲ? ಬೇರೆಯವರ ಟ್ಯಾಲೆಂಟ್ ನ ವ್ಯಾಲ್ಯೂ ಮಾಡಕ್ ರೆಡಿ ಇಲ್ಲ ಅಂದ್ರೆ ನಿಮ್ ಟ್ಯಾಲೆಂಟ್ ಅನ್ನ ಯಾಕೆ ವ್ಯಾಲ್ಯೂ ಮಾಡಬೇಕು ಯೂನಿವರ್ಸ್? 1 ರೂಪಾಯಿ ಕೊಡಲ್ಲ, ದಾನನೇ ಮಾಡಲ್ಲ. ದ ಮೂಮೆಂಟ್ ನೀವ್ ಯಾವಾಗ ಕೊಡ್ತಾ ಬರ್ತೀರಿ ಆಗ ನಿಮ್ಮ ಹೃದಯ ಚಕ್ರ ಏನಿದೆ ಅದು ಓಪನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವ ಮನುಷ್ಯನ್ಗೆ ಕೊಡ ಮನಸ್ಸಿರಲ್ವೋ ಅವ್ನಿಗೆ ಯಾವತ್ತೂ ದುಡ್ಡು ಹರಿದು ಬರೋದಿಲ್ಲ. 10% ನೀವು ಕೊಟ್ರೆ ಇನ್ನು 90% ಉಳಿದಂತ ದುಡ್ಡು ನಿಮ್ಗೋಸ್ಕರ ಬಹಳ ಕಷ್ಟಪಡಕ್ ಸ್ಟಾರ್ಟ್ ಮಾಡುತ್ತೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಆಲ್ವೇಸ್ ಹ್ಯಾವ್ ಮಲ್ಟಿಪಲ್ ಇನ್ಕಮ್ ಸೋರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನ